ಈ ಕ್ರಿಸ್ಟಲ್ಸ್ ವೇರ್ ಮಾಡೋದು ಒಂದು ಟ್ರೆಂಡ್ ಆಗಿದೆ. ಅದು ಕೆಲವರು ಮಾಲ ಹಾಕ್ತಾರೆ, ಕೆಲವರು ಬ್ರೇಸ್ಲೆಟ್ ಹಾಕ್ತಾರೆ, ಕೆಲವರು ಪೆಂಡೆಂಟ್ ಹಾಕ್ತಾರೆ. ಇದನ್ನ ಆಕ್ಚುಲ್ ಆಗಿ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. Okay. ಅಂಡ್ ನಾವು ಸಣ್ಣ ಮಕ್ಕಳಲ್ಲೂ ಕೂಡ ಕೊಡ್ತೀವಿ, ಎಜುಕೇಶನ್ ರಿಲೇಟೆಡ್ ಆಗು ಕೂಡ ಕೊಡ್ತೀವಿ. ಬೇರೆ ಗ್ರಹಗಳದ್ದು ಒಂದು ಪಾಸಿಟಿವ್ ಎನರ್ಜಿ, ಅಲ್ಲಿ ಏನು ಮಿನರಲ್ಸ್ ಇರುತ್ತೋ ಸೇಮ್ ಮಿನರಲ್ಸ್ ನಾವು ಕ್ರಿಸ್ಟಲ್ಗಳಲ್ಲಿ ನೋಡ್ತೀವಿ. ಅಂದ್ರೆ ನೀವು ಟ್ಯಾಬ್ಲೆಟ್ಸ್ ತಗೋಬೇಕು, ಜೊತೆಗೆ ಇದನ್ನು ಯೂಸ್ ಮಾಡೋದ್ರಿಂದ ಅದರಲ್ಲಿರುವಂತಹ ಪೊಟೆನ್ಸಿ ಏನಿದೆ ನಿಮಗೆ ಬೇಗ ರಿಯಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೆಡ್ ಆರ್ ಬ್ರೌನ್ ಕಲರ್ ಇದೆ, ಮಂಗಳ ಗ್ರಹ ಸೇಮ್. ಸೊ ಅದ್ರಲ್ಲಿರುವಂತಹ ಒಂದು ಏನಾದ್ರೂ ಬ್ಯಾಡ್ ಎಫೆಕ್ಟ್ಸ್ ಏನಾದ್ರೂ ಮಂಗಳ ಗ್ರಹದ ದೋಷ ಏನಾದ್ರೂ ಇತ್ತು ಅಂತ ಅಂದಾಗೂ ಕೂಡ ಇದನ್ನ ನಾವು ಯೂಸ್ ಮಾಡ್ಲಿಕ್ಕೆ ಹೇಳ್ತೀವಿ. ನಾನು ಏನೇ ಮಾಡಿದ್ರು ಒಂದ್ ಕಂಪ್ನಿಯಲ್ಲಿ 1 ತಿಂಗಳು ಕೂಡ ಇರಕ್ ಆಗ್ತಾ ಇಲ್ಲ. ಅಂಡ್ ಇವಾಗ ಹೊಸ ಕಂಪ್ನಿ ಬಂದಿದೆ, ನೀನ್ ಯಾಕೆ ಅಷ್ಟು ಮೂವ್ಮೆಂಟ್ ಮಾಡಿದೀಯಾ ಅಂತ ಹೇಳ್ಬಿಟ್ಟು ಈ ಹೊಸ ಅಪರ್ಚುನಿಟಿ ನನಗೆ ಸಿಗ್ತಾ ಇಲ್ಲ ಅಂತ ಅನ್ನುವಂಥದ್ದು. ಸೊ ಲವ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು. ಲವ್ ಅಂತ ತಕ್ಷಣ ನೋಡಿ ಚೆನ್ನಾಗಿ ನಗ್ತಾ ಇದ್ದೀರಾ ಅಂದ್ರೆ ಮೀನಿಂಗ್ ಲೈಟ್ ಎನರ್ಜಿ. ಸೊ ಥರ್ಡ್ ಐ ಚಕ್ರನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ, ಹಾರ್ಟ್ ಚಕ್ರನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಅಂತಂದ್ರೆ ಫ್ರೀಕ್ವೆನ್ಸಿ ಮ್ಯಾಚಸ್ ಆಗ್ಬೇಕು. ಮನೆಯಿಂದ ಬರ್ಬೇಕಾದ್ರೆ ಇಟ್ಸ್ ಫುಲ್ ನೈಸ್, ಫುಲ್ ಕ್ಲಿಯರ್ ಇತ್ತು, ನೋಡಿ ಹೆಂಗೆ ಒಡೆದೋಗಿದೆ ಆ ಥರ ಆಗುತ್ತೆ. ವೆರಿ ನೆಗೆಟಿವ್ ಎನರ್ಜಿ ತುಂಬ ಬೇಗ ಅಬ್ಸರ್ವ್ ಮಾಡುತ್ತೆ. ಓಕೆ ಮ್ಯಾಮ್, ನೀವು ಹೇಳ್ತಾ ಇದ್ರಿ ಕ್ರಿಸ್ಟಲ್ಸ್ ಬಗ್ಗೆ. ಇತ್ತೀಚೆಗೆ ಎಲ್ಲರೂ ತುಂಬಾ ಒಂದು ಟ್ರೆಂಡ್ ಅಂತಾನೆ ಹೇಳೋಣ. ಇವತ್ತಿನ ಇದರಲ್ಲಿ ಮ್ಯಾನಿಫೆಸ್ಟೇಷನ್ ಅನ್ನೋದು ಹೇಗೆ ಇತ್ತೀಚೆಗೆ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಬರ್ತಾ ಇದೆ, ಹಾಗೆ ಈ ಕ್ರಿಸ್ಟಲ್ಸ್ ವೇರ್ ಮಾಡೋದು ಒಂದು ಟ್ರೆಂಡ್ ಆಗಿದೆ. ಅದು ಕೆಲವರು ಮಾಲ ಹಾಕ್ತಾರೆ, ಕೆಲವರು ಬ್ರೇಸ್ಲೆಟ್ ಹಾಕ್ತಾರೆ, ಕೆಲವರು ಪೆಂಡೆಂಟ್ ಹಾಕ್ತಾರೆ. ಅವರವರ ಆಯ್ಕೆಗೆ ಅನುಗುಣವಾಗಿ ಅವರು ವೇರ್ ಮಾಡ್ತಾರೆ ಕ್ರಿಸ್ಟಲ್ಸ್ನ. ಸೊ ನೀವು ಅದನ್ನ ಪ್ರಾಕ್ಟಿಕಲ್ ಆಗಿ ಒಂದಷ್ಟು ತೋರಿಸ್ತೀನಿ ಅಂತ ಹೇಳಿದ್ರಿ. ನನಗೂ ಅದ್ರ ಬಗ್ಗೆ ಕುತೂಹಲ ಇದೆ, ಯಾಕಂದ್ರೆ ಅದನ್ನ ಹಾಗೆ ಹೇಳೋದಕ್ಕಿಂತ ಕ್ರಿಸ್ಟಲ್ಸ್ನ ತೋರಿಸಿ ಅದರ ಪ್ರಾಮುಖ್ಯತೆ ಏನು, ಯಾರು ವೇರ್ ಮಾಡಿದ್ರೆ ಬೆಸ್ಟ್, ಏನಕ್ಕೆ ಇದು ಉಪಯೋಗ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ. ಇದನ್ನ ಆಕ್ಚುಲ್ ಆಗಿ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಅಂಡ್ ನಾವು ಸಣ್ಣ ಮಕ್ಕಳಲ್ಲೂ ಕೂಡ ಕೊಡ್ತೀವಿ, ಎಜುಕೇಶನ್ ರಿಲೇಟೆಡ್ ಆಗು ಕೂಡ ಕೊಡ್ತೀವಿ. ಅದು ರಿಲೇಟೆಡ್ ಆಗಿ ಎನಿ ಏಜ್ ಅಂದ್ರೆ 2 ವರ್ಷ 3 ವರ್ಷ ಅದು ಅಂದ್ರೆ ಸರ್ಟನ್ ಗ್ರೂಪ್ ಆಫ್ ಕ್ರಿಸ್ಟಲ್ಸ್ ಅಷ್ಟೇ. ಅಂದ್ರೆ ಸಣ್ಣ ಮಕ್ಕಳಿಗೆ ಬೇರೆ ಇರುತ್ತೆ, ಅಡಲ್ಟ್ಸಿಗೆನೆ ಬೇರೆ ಇರುತ್ತೆ, ಇನ್ನ ರುದ್ರು ಇರ್ತಾರೆ, ಅಂದ್ರೆ ಮೀನ್ಸ್ ತುಂಬಾ ಓಲ್ಡ್ ಏಜ್ ಆಗಿರ್ತಾರೆ. ಸೊ ಅವ್ರಿಗೆ ಆದಂತಹ ಕ್ರಿಸ್ಟಲ್ಸ್ ಗಳು ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ನಿಮ್ದು ಏನ್ ಪ್ರಾಬ್ಲಮ್ ಇದೆನೋ, ಸೊ ಅದನ್ನ ನಾವು ನೋಡ್ಬಿಟ್ಟು ಈ ಕ್ರಿಸ್ಟಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಾ ಹೋಗ್ತೀವಿ. ಓಕೆ, ಅದೇ ಇದು ಆಕ್ಚುಲಿ ಇರುವಂತದ್ದು. ಅಂಡ್ ಇಲ್ಲಿ ನ್ಯೂಮರಾಲಜಿ ಪ್ರಕಾರನು ಕೊಡ್ತೀವಿ, ಅಂದ್ರೆ ನಿಮ್ ಡೇಟ್ ಆಫ್ ಬರ್ತ್ ಪ್ರಕಾರನು ಕೂಡ ಕ್ರಿಸ್ಟಲ್ಸ್ ಗಳನ್ನ ಕೊಡ್ತಾರೆ. ಆಸ್ಟ್ರಾಲಜಿಕಲ್ ಪ್ರಕಾರನು ಕೂಡ ಆಸ್ಟ್ರಾಲಜಿ ಪ್ರಕಾರನು ಕೊಡ್ತಾರೆ. ಅಂಡ್ ನಿಮ್ಗೆ ಏನ್ ಸಮಸ್ಯೆ ಇದೆ, ನಿಮ್ಗೆ ದುಡ್ಡಿಲ್ಲ ಅಥವಾ ರಿಲೇಶನ್ಶಿಪ್ ಅಲ್ಲಿ ಬ್ರೇಕೇಜ್ ಆಗಿದೆ, ಅಥವಾ ನನಗೆ ಹೊಸ ಅಪರ್ಚುನಿಟಿ ಸಿಗಬೇಕು, ನನಗೆ ಮನಿ ಅಟ್ರಾಕ್ಷನ್ ಆಗಬೇಕು, ಅಂಡ್ ನನ್ಗೆ ಹೆಲ್ತ್ ಸರಿ ಇಲ್ಲ, ಎನಿ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್ ಇದೆ, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದೆ, ಎನಿ ಪ್ರಾಬ್ಲಮ್ ರಿಲೇಟೆಡ್ ಆಗಿ ಕೂಡ ನಾವು ಕೇಳ್ಬಿಟ್ಟು ಅದ್ರ ರಿಲೇಟೆಡ್ ಆಗಿ ಕೊಡ್ತೀವಿ. ಓಕೆ, ಅಂಡ್ ಆಸ್ಟ್ರಾಲಜಿ ಪ್ರಕಾರ ಹೇಗೆ ಕೊಡ್ತಾರೆ ಅಂತ ಅನ್ನೋದು, ಇವಾಗ ಸೂರ್ಯ ಚಂದ್ರ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅಲ್ವಾ. ಸೊ ಸೂರ್ಯನ ನಾವು ವಿಟಮಿನ್ ಡಿ ತಗೊಳ್ತೀವಿ, ಅಂಡ್ ಚಂದ್ರನ ಒಂದು ಕೂಲ್ನೆಸ್ ಅನ್ನ ನಾವು ತಗೊಳ್ತೀವಿ, ಅದು ರಿಲೇಟೆಡ್ ಆಗಿ. ಇನ್ನು ಬೇರೆ ಗ್ರಹಗಳದ್ದು ಒಂದು ಪಾಸಿಟಿವ್ ಎನರ್ಜಿ, ಅಲ್ಲಿ ಏನು ಮಿನರಲ್ಸ್ ಇರುತ್ತೋ ಸೇಮ್ ಮಿನರಲ್ಸ್ ನಾವು ಕ್ರಿಸ್ಟಲ್ಗಳಲ್ಲಿ ನೋಡ್ತೀವಿ. ಸೊ ಆ ಒಂದು ಎಕ್ಸಾಂಪಲ್, ಇವಾಗ ಡಾಕ್ಟರ್ ಹತ್ರ ನೀವು ಹೋಗಿರ್ತೀರಾ, ಸುಸ್ತಾಗ್ತಿದೆ, ನಮ್ಗೆ ವಾಕರಿಕೆ ಅಂತ ಅನಿಸ್ತಾ ಇದೆ, ಲೇಸಿನೆಸ್, ಲೆಥಾರ್ಜಿ ಎಲ್ಲ ಇದೆ ಅಂತ ಅಂದ್ರೆ ಮೊದಲು ಹೇಳುವಂಥದ್ದು ನೀನ್ ಬ್ಲಡ್ ಚೆಕ್ ಮಾಡಮ್ಮ ಅಂತ. ಓಕೆ, ಯೂಶುವಲ್ ಆಗಿ ಏನಾಗುತ್ತೆ, ಸೊ ವಿಟಮಿನ್ B12 ಕಡಿಮೆ ಇರುವಂಥದ್ದು ಆಗುತ್ತೆ ಅಲ್ವಾ. ಸೊ ಇದೇ ರಿಲೇಟೆಡ್ ಆಗಿ ನೀವು ಒಂದು ಕ್ರಿಸ್ಟಲ್ ಅನ್ನ, ಅಂದ್ರೆ ನಿಮಗೆ ಬೇಕಾಗಿರುವಂತಹ ಮಿನರಲ್ಸ್ ಕ್ರಿಸ್ಟಲ್ ಆಗಿ ಯೂಸ್ ಮಾಡಿದ್ರೆ ಅದು ನಿಮ್ಗೆ ಲೆಥಾರ್ಜಿಯನ್ನ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ನೀವು ಟ್ಯಾಬ್ಲೆಟ್ಸ್ ತಗೋಬೇಕು, ಜೊತೆಗೆ ಇದನ್ನು ಯೂಸ್ ಮಾಡೋದ್ರಿಂದ ಅದರಲ್ಲಿರುವಂತಹ ಪೊಟೆನ್ಸಿ ಏನಿದೆ ನಿಮ್ಗೆ ಬೇಗ ರಿಯಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ 6 ತಿಂಗಳು ತಗೋ ಅಂತ ಅನ್ನೋ ಡಾಕ್ಟ್ರು 1 ತಿಂಗಳಿಗೆ ಸರಿ ಹೋದೆ ಅಂತ ಅನ್ನುವಂಥದ್ದು ಸೇಮ್ ಮಿನರಲ್. ಸೊ ಇಲ್ಲಿ ನೀವು ನೋಡ್ಬೋದು, ಈ ಒಂದು ಕ್ರಿಸ್ಟಲ್ ಆಕ್ಚುಲಿ ರೆಡ್ ಜಾಸ್ಪರ್ ಅಂತ ಹೇಳ್ತೀವಿ ಇದನ್ನ. ರೆಡ್ ಜಾಸ್ಪರ್ ಅಂತ. ಸೊ ನೋಡಕ್ಕೆ ಯಾವ ಕಲರ್ ಇದೆ, ರೆಡ್ ಆರ್ ಬ್ರೌನ್ ಕಲರ್ ಇದೆ, ಮಂಗಳ ಗ್ರಹ ಸೇಮ್. ಸೊ ಅದ್ರಲ್ಲಿರುವಂತಹ ಒಂದು ಏನಾದ್ರೂ ಬ್ಯಾಡ್ ಎಫೆಕ್ಟ್ಸ್ ಏನಾದ್ರೂ ಮಂಗಳ ಗ್ರಹದ ದೋಷ ಏನಾದ್ರೂ ಇತ್ತು ಅಂತ ಅಂದಾಗೂ ಕೂಡ ಇದನ್ನ ನಾವು ಯೂಸ್ ಮಾಡ್ಲಿಕ್ಕೆ ಹೇಳ್ತೇವೆ. ಅಂಡ್ ರಿಪೀಟೆಡ್ ಆಗಿ ಜನ ನನ್ಗೆ ಜಾಬು ಒಂದ್ ಕಡೆ ಸಿಗ್ತಾ ಇಲ್ಲ, ಅಂಡ್ ಪದೇ 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 ಚೇಂಜ್ ಮಾಡ್ತಾ ಇರ್ತಾರೆ. ಅಂಡ್ ಲಾಸ್ಟ್ ಮಂತ್ ಅಲ್ಲಿ ಒಬ್ಬರು ಕ್ಲೈಂಟ್ ಬಂದಿದ್ರು, ನಾನು ಏನೇ ಮಾಡಿದ್ರು ಒಂದ್ ಕಂಪ್ನಿಯಲ್ಲಿ 1 ತಿಂಗಳು ಕೂಡ ಇರಕ್ ಆಗ್ತಾ ಇಲ್ಲ, ಅಂಡ್ ಇವಾಗ ಹೊಸ ಕಂಪ್ನಿ ಬಂದಿದೆ, ನೀನ್ ಯಾಕೆ ಅಷ್ಟು
ಮೂವ್ಮೆಂಟ್ ಮಾಡಿದೀಯಾ ಅಂತ ಹೇಳ್ಬಿಟ್ಟು ಈ ಹೊಸ ಅಪಾರ್ಚುನಿಟಿ ನನಗೆ ಸಿಗ್ತಾ ಇಲ್ಲ ಅಂತ ಅನ್ನುವಂಥದ್ದು. ಅಂದ್ರೆ ಇವಾಗ ಯಾವುದೋ ಒಂದು ಕಂಪ್ನಿಯಲ್ಲಿ ನೋಡ್ತಾರೆ, ಯಾಕೆ ಇಷ್ಟು ರಿಪೀಟೆಡ್ ಆಗಿ ನೀನು ಚೇಂಜ್ ಮಾಡಿದೀಯಾ ಅಂತ. ಅಂದ್ರೆ ನಿಮಗೆ ಒಳ್ಳೆ ಇರುವಂತಹ ಕಂಪ್ನಿ ಸಿಕ್ಕರು ಕೂಡ ನೀನು ಇಷ್ಟೊಂದು ಯಾಕೆ ನಮ್ಮ ಕಂಪ್ನಿಗೂ ಹಂಗೆ ಮಾಡ್ಬಿಟ್ರೆ ಅಂತ ಅನ್ನೋದು ಆ ಒಂದು ಪರಿಸ್ಥಿತಿಯಲ್ಲಿ ಬಂದಿದ್ರು. ಸೊ ಈ ಒಂದು ಬ್ರೇಸ್ಲೆಟ್ ಅನ್ನ ನಾನು ಹಾಕೊಂಡ್ಲಿಕ್ಕೆ ಕೊಟ್ಟೆ. ಓಕೆ, ಸೊ ಆ ಒಂದು ಆ ಏನು ಅಪಾರ್ಚುನಿಟಿ ಇತ್ತಲ್ಲ, ಸೊ ಅದು ಅವ್ರಿಗೆ ಸಿಕ್ತು. ಈ ಒಂದು ಬ್ರೇಸ್ಲೆಟ್ ವಿತಿನ್ ವೀಕ್ ಅಲ್ಲಿ ಹಾಕಿ ಅವ್ರಿಗೆ ರಿಸಲ್ಟ್ ಕೂಡ ಸಿಕ್ತು. ಅಂಡ್ ಆ ತರ ಮೂಲಾಧಾರ ಚಕ್ರನು ಕೂಡ ಬ್ಯಾಲೆನ್ಸ್ ಆಗುವಂಥದ್ದು. ಅಂದ್ರೆ ಹೆದರಿಕೆ, ಈ ಫಿಯರ್ನೆಸ್ ಇರುತ್ತೆ, ಅಪಾರ್ಚುನಿಟೀಸ್ ಬಂದ್ರೂ ಕೂಡ ತಗೊಳಕ್ಕಾಗಲ್ಲ, ಇನ್ನೇನ್ ಸಿಗ್ತಾ ಇರುತ್ತೆ ಬೇರೆಯವ್ರಿಗೆ ಪಾಸ್ ಆಗ್ಬಿಡುತ್ತೆ, ಅದೆಲ್ಲದೂ ಕೂಡ ಮೂಲಾಧಾರ ಚಕ್ರದಲ್ಲಿ ಇರುವಂತಹ ಒಂದು ಬ್ಲಾಕೇಜಸ್ ಅನ್ನ ತೋರಿಸುತ್ತೆ. ಸೊ ಅದ್ರ ರಿಲೇಟೆಡ್ ಆಗು ಕೊಡ್ತೀವಿ. ಚಕ್ರ ವೈಸ್ 7 ಚಕ್ರ ಬರುತ್ತೆ, ಅದ್ರ ರಿಲೇಟೆಡ್ ಆಗು ಕೂಡ ನಾವು ಡಿಫ್ರೆನ್ಶಿಯೇಷನ್ ಮಾಡಿ ಅವ್ರಿಗೆ ಏನ್ ಬೇಕು ಅಂತ ಅನ್ನುವಂಥದ್ದನ್ನ ಕೊಡ್ತಾ ಹೋಗ್ತೀವಿ. ಸೊ ನೋಡಿ ಅದು ಹೇಗಿದೆ. ಅಂಡ್ ಈ ಒಂದು ಎನರ್ಜಿ ನೋಡಿ, ಇದು ಸ್ವಲ್ಪ ವೇಟ್ ಇತ್ತಲ್ವಾ, ಅದು ಸ್ವಲ್ಪ ವೇಟ್ ಇದೆ, ಇದು ಲೈಟ್. ಯಾಕೆ ಅಂತ ಅಂದ್ರೆ ಅದು ರಿಲೇಶನ್ಶಿಪ್ ಇದ್ದು. ಸೊ ಲವ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು. ಲವ್ ಅಂತ ಅಂದ ತಕ್ಷಣ ನೋಡಿ ಚೆನ್ನಾಗಿ ನಗ್ತಾ ಇದ್ದೀರಾ ಅಂದ್ರೆ ಮೀನಿಂಗ್ ಲೈಟ್ ಎನರ್ಜಿ, ಲೈಟ್ ನೀಡೆಡ್ ಅಲ್ವಾ. ಸೊ ಹಂಗಾಗಿ ಈ ಒಂದು ಆಕ್ಚುಲಿ ಬ್ರೇಸ್ಲೆಟ್ ಬಂದ್ಬಿಟ್ಟು ರಿಲೇಶನ್ಶಿಪ್ ಇಂದು ಹೀಲ್ ಮಾಡ್ತಾ ಹೋಗುತ್ತೆ. ಅಂಡ್ ಯಾವ ರೀತಿ ನಾವು ಯೋಚನೆ ಮಾಡಬೇಕು ಅಂತ ಅನ್ನುವಂಥದ್ದು. ಅಂದ್ರೆ 3rd ಚಕ್ರದ್ದು ನಾನು ಹಾಕಿರುವಂಥದ್ದು. ಇಲ್ಲಿ ಕಾಂಬಿನೇಷನ್ ಇಲ್ಲಿ ಪರ್ಪಲ್ ಇದೆ ಅಲ್ಲ, ಸೊ 3rd ಐ ಚಕ್ರನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ, ಹಾರ್ಟ್ ಚಕ್ರನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಅಂತಂದ್ರೆ ಫ್ರೀಕ್ವೆನ್ಸಿ ಮ್ಯಾಚಸ್ ಆಗ್ಬೇಕು, ಅದಕ್ಕೆ ರಿಲೇಟೆಡ್ ಆಗಿ ನಾವು ಇದನ್ನ ಕೊಡ್ತೇವೆ. ಕಣ್ ದೃಷ್ಟಿ ಬಗ್ಗೆ ಕೇಳಿದ್ರಿ, ಸೊ ಹೊಡೆದೋಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದೇ ಬ್ಲಾಕ್ ಟರ್ಮಲಿನ್. ಓಕೆ, ಸೊ ಮನೆಯಿಂದ ತಗೊಂಡ್ ಬರ್ಬೇಕಾದ್ರೆ ಬ್ಲಾಕ್ ಟರ್ಮಲಿನ್ ಅಂಡ್ ಮನೆಯಿಂದ ಬರ್ಬೇಕಾದ್ರೆ ಇಟ್ಸ್ ಫುಲ್ ನೈಸ್, ಫುಲ್ ಕ್ಲಿಯರ್ ಇತ್ತು. ನೋಡಿ ಹೆಂಗೆ ಒಡೆದೋಗಿದೆ ಬರ ಮೂವ್ಮೆಂಟ್ ಅಲ್ಲಿ. ಸೊ ಸ್ಕ್ರಾಚಸ್ ಆ ತರ ಆಗುತ್ತೆ. ವೆರಿ ನೆಗೆಟಿವ್ ಎನರ್ಜಿ ತುಂಬಾ ಬೇಗ ಅಬ್ಸರ್ವ್ ಮಾಡುತ್ತೆ. ಇವನ್ ಕಾರಿಂದ ಇರ್ಬೋದು, ಅಲ್ಲಿಂದ ಬಂದ್ವಲ್ಲ ಟ್ರಾವೆಲ್ ಮಾಡಿದ್ದಿರ್ಬೋದು, ವಾಟ್ ಎವರ್. ಸೊ ಆ ಸ್ಕ್ರಾಚಸ್ ಅನ್ನ ಆ ತರ ತೋರಿಸುತ್ತೆ. ಅದೇ ನೀವು ಬೇರೆ ಯಾವ್ದು ನೋಡಿ ಯಾವ್ದು ಕೂಡ ಕ್ರ್ಯಾಕ್ ಆಗಲ್ಲ. ಬ್ಲಾಕ್ ಟರ್ಮಲಿನ್ ವಿಶೇಷತೆನೇ ಅದು, ಅದಕ್ಕೆ ತುಂಬಾ ಇಷ್ಟ ಬ್ಲಾಕ್ ಟರ್ಮಲಿನ್. ಓಕೆ ಸೊ ಇದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸೋಕೆ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಮೈನ್ಯೂಟ್ ಆಗಿ ಸ್ಕ್ರಾಚ್ ಒಡೆದೋಗಿಲ್ಲ, ಬಟ್ ಸ್ಕ್ರಾಚಸ್ ಲೈಟ್ ಆಗಿ ಕ್ರ್ಯಾಕ್ ಆಗಿದೆ. ಲೈಟ್ ಯೂಶುವಲ್ ಆಗಿ ಅವ್ರದ್ದು ಹೆಸರು ಪ್ರಕಾರನೇ ನಾವು ಕೆಲವೊಂದ್ಸರಿ ಎನರ್ಜೈಸ್ ಮಾಡಿ ಮನೆಗೆ ತಲುಪೋ ಅಷ್ಟೊತ್ತಿಗೆನೆ ಅದು ಎನರ್ಜಿ ಹೆಸರು ಮೇಲೆ ಪಿಕ್ ಮಾಡಿರುತ್ತಲ್ಲ. ಸೊ ಒಂದೇನು ಅಂದ್ರೆ ಪಾಸಿಟಿವ್, ಅಂದ್ರೆ ಇರುವಂತಹ ಸರೌಂಡಿಂಗ್ಸ್ ಅದರಲ್ಲಿ ಹೋಯ್ತು ನೆಗೆಟಿವ್ ಎನರ್ಜಿ, ಸೊ ನಮ್ಗೆ ಪಾಸಿಟಿವ್ ಸಿಕ್ತು. ಸೊ ಹಾಗೆ ಅದು ಕ್ರ್ಯಾಕ್ ಆಯ್ತಲ್ಲ, ಮತ್ತೆ ತಿರ್ಗಾ ಅದು ಹೇಗೆ ಇದನ್ನ ಇಡಬಹುದಾ? ಇಲ್ಲ, ಈ ತರ ಕ್ರ್ಯಾಕ್ ಆಗಿದ್ದು ಯೂಸ್ ಮಾಡಕ್ಕಾಗಲ್ಲ. ಎಸ್ಪೆಷಲಿ ಬ್ಲಾಕ್ ಟರ್ಮಲಿನ್ ಈ ತರ ಕ್ರ್ಯಾಕ್ ಆಗಿ ಹೊಡೆದೋಗಿದ್ರೆ ಯಾವ ಕ್ರಿಸ್ಟಲ್ ಕೂಡ ಯೂಸ್ ಮಾಡಕ್ಕಾಗಲ್ಲ. ತೆಗ್ದ್ಬಿಡ್ಬೇಕು, ತೆಗ್ದು ಭೂಮಿ ಮೇಲೆ, ಸೊ ಭೂಮಿ ಇಂದಾನೆ ಬಂದಿರುವಂತದ್ದು ಪಾಟ್ ಅಲ್ಲಿ ಹಾಕಿ ಅಥವಾ ಪಾರ್ಕ್ ಅಲ್ಲಿ ಏನಾದ್ರು ಮಾಡಿ ಮುಚ್ಚಿಡುವಂತದ್ದು. ಯಾಕಂದ್ರೆ ಇದನ್ನ ಹಂಗೆ ಇಟ್ಕೊಂಡ್ರೆ ನೆಗೆಟಿವ್ ಎಫೆಕ್ಟ್ ಶುರು ಆಗುತ್ತೆ. ಯಾಕಂದ್ರೆ ವೆಲ್ ಸ್ಟ್ರಕ್ಚರ್, ಅಟಾಮಿಕ್ ಸ್ಟ್ರಕ್ಚರ್ ಇರೋದ್ರಿಂದ ಬೇರೆ ಬೇರೆ ತರದ್ ಬಂದ್ಬಿಟ್ರೆ ಒಂದೇ ಸತಿಗೆನೆ ಬೇರೆ ಬೇರೆ ಎಫೆಕ್ಟ್ ಅನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ ತರ. ಅಂಡ್ ಇದನ್ನು ಕೂಡ ಅಷ್ಟೇ, ಇವಾಗ ಮನೆಯಲ್ಲಿ ಮನೆಯಲ್ಲಿ ತುಂಬಾ ಜಗಳಗಳು ಆಗ್ತಾ ಇದೆ. ಅಂಡ್ ಬೇರೆಯವ್ರಿಗೆಲ್ಲ ಅಂದ್ರೆ ಬೇರೆಯವ್ರು ಬಂದ ತಕ್ಷಣ ನಮ್ಮ ಮನೇಲಿ ತುಂಬಾ ಜಗಳ ಅನ್ಸುತ್ತೆ. ನಾವು ಚೆನ್ನಾಗಿದ್ವಿ, ಯಾರೋ ಬಂದು ಚೆನ್ನಾಗಿದೆ ಅಂತ ಏನೋ ಒಂಥರ ಕಿರಿಕಿರಿ ಅನ್ಸ್ತಾ ಇದೆ. ಮನೆಗ್ ಒಬ್ಬ ಥರ್ಡ್ ಪರ್ಸನ್ ಬಂದಾಗ್ಲೋ ಅಥವಾ ಯಾರೋ ಮೂರನೇ ವ್ಯಕ್ತಿ ಜೊತೆ ನಂತರ ಆಗುವಂತದ್ದು, ಅಥವಾ ಮನೆಯಲ್ಲೇನೆ ತುಂಬಾ ನೆಗೆಟಿವಿಟಿ ಇದೆ ಅಂತ ಅಂದ್ರೆ ಬಾಗ್ಲಿಕ್ಕೆ ಹಾಕಕ್ ಹೇಳ್ತೀವಿ. ಯಾಕಂದ್ರೆ ಎಂಟ್ರಿ ಬಾಗ್ಲಿಂದನೇ ಮನೆಗೆ ಬರುವಂತದ್ದು. ಸೊ ಹಾಗಾಗಿ ಬಾಗ್ಲು ಒಳಗಡೆ, ಹೊರಗಡೆ ಅಲ್ಲ, ಬಾಗ್ಲು ಒಳಗಡೆ ತೆಂಗಿನಕಾಯಿ ಎಲ್ಲ ಹಾಕ್ತಿವಲ್ಲ, ಸೊ ಅಲ್ಲಿ ಇದನ್ನ ಮಾಡುವಂತ ಅಲೋವೆರಾ, ತೆಂಗಿನಕಾಯಿ ಈ ತರದೆಲ್ಲ ಮನೆಯಲ್ಲಿ ಅಲ್ಲಿ ಹಾಕುವಂತದ್ದು. ಇದು ಬ್ಲಾಕ್ ಟರ್ಮಲಿನ್ ವಿತ್ ಸೆಲೆನೈಟ್ ಗ್ರೇಪ್ಸ್ ಅಂತ ಹೇಳ್ತೀವಿ. ಅಂದ್ರೆ ಎರಡಿದೆ, ಇದು ವೈಟ್ ಕಲರ್ ಇದೆ ಅಲ್ಲ, ಅದು ಸೆಲೆನೈಟ್ ಇದು. ಸೊ ಬ್ಲಾಕ್ ಕಲರ್ ಬಂದ್ಬಿಟ್ಟು ಬ್ಲಾಕ್ ಟರ್ಮಲಿನ್. ಯಾಕೆ ಎರಡು ಕಾಂಬಿನೇಷನ್ ಅಂತಂದ್ರೆ ಬ್ಲಾಕ್ ಟರ್ಮಲಿನ್ ನೆಗೆಟಿವ್ ಅನ್ನ ಅಬ್ಸರ್ವ್ ಮಾಡುತ್ತೆ, ಸೆಲೆನೈಟ್ ಇದೆ ಅಲ್ಲ, ಇಟ್ಸ್ ಏಂಜಲಿಕ್ ಒಂಥರ ಎನರ್ಜಿಸ್ ಅಂತ ಹೇಳ್ತೀವಿ, ಅದು ಸೃಷ್ಟಿ ಮಾಡುತ್ತೆ. ಕಲರ್ ಕೂಡ ಏಂಜಲ್ ಕಲರ್ಸ್ ಅಂತಾನೆ ಇರುತ್ತೆ. ಸೊ ಇದನ್ನು ಕೂಡ ಅದನ್ನೇ
ಇದು ನೋಡಿ, ಇದು ಶ್ರೀಚಕ್ರದ್ದು. ಶ್ರೀಚಕ್ರ ಇದು ಕೂಡ ಏಂಜಲ್ ಇದು ಕೂಡ ಸೆಲೆನೈಟ್ ಇಂದು. ಅಂಡ್ ಒಂದೇನು ಅಂತಂದ್ರೆ ಇದನ್ನ ಹಾಕಿ ನೀರಲ್ಲಿ ಇಟ್ರೆ ಕರಗುತ್ತೆ. ಇದನ್ನ ಹೌದು, ಯಾಕೆ ಅಷ್ಟು ಸಾಫ್ಟ್ ವಾಟರ್ ಸಾಲ್ಯುಬಲ್ ಕ್ರಿಸ್ಟಲ್ ಅದು. ಹಂಗಾಗಿ ಯೂಶುವಲ್ ಆಗಿ ಬ್ರೇಸ್ಲೆಟ್ ಹಾಕಿದ್ರೆ ಜಾಸ್ತಿ ದಿನ ಇರಲ್ಲ. ಹಾಗಾಗಿ ನಾವು ಬೇರೆ ಫಾರ್ಮ್ ಅಲ್ಲಿ ಈ ತರ ಯೂಸ್ ಮಾಡ್ತೀವಿ. ಹೊರಗಡೆ ಇಟ್ರೆ ಏನು ಆಗಲ್ಲ. ಹೊರಗಡೆ ನೀರಲ್ಲಿ ಇದು ಕರಗುತ್ತೆ ಇದು ಒಂದು. ಅಂಡ್ ಇದನ್ನ ಯೂಶುವಲಿ ಹೇಗೆ ಉಪಯೋಗಿಸಬಹುದು ಅಂತ, ಆಲ್ರೆಡಿ ಏನಾದ್ರು ಬ್ರೇಸ್ಲೆಟ್ ಎಲ್ಲ ನೀವು ಉಪಯೋಗಿಸ್ತಾ ಇದ್ರೆ ಅದನ್ನ ನಾವು ಚಾರ್ಜ್ ಮಾಡ್ಲಿಕ್ಕೆ ಈ ರೀತಿ ಇಡ್ತೀವಿ. ಕ್ಲೆನ್ಸಿಂಗ್ ಅಂದ್ರೆ ಇದು ಕ್ಲೆನ್ಸಿಂಗ್ ಬೇರೆ, ಧೂಪ ಮಾಡೋದು, ಇದನ್ನ ಸೇಜ್ ಅಂತ ಹೇಳ್ತೀವಿ. ಸೊ ಈ ಕ್ರಿಸ್ಟಲ್ ಗಳಿಗೆ ಅಂತಾನೆ ಇರುವಂತಹ ಒಂದು ಕ್ಲೆನ್ಸಿಂಗ್ ಇದು. ಓಕೆ, ಸೊ ಈ ಪ್ರೋಸೆಸ್ ಅಲ್ಲಿ ಕ್ಲೆನ್ಸಿಂಗ್ ಫಸ್ಟ್ ಹೌದು, ಚಾರ್ಜಿಂಗ್ ಬೇರೆ ಅಂಡ್ ಇಂಟೆನ್ಷನ್ ಅದು. ಇದು ಚಾರ್ಜಿಂಗ್ ಅಂದ್ರೆ ಯಾಕೆ ಶ್ರೀಚಕ್ರದ್ದು ನಾನು ಮಾಡಿಸಿದೀನಿ ಅಂದ್ರೆ ಶ್ರೀಚಕ್ರಕ್ಕೆ ಸಿಂಬಾಲಿಕ್ ಅದ್ರದ್ದೇ ಅಂತ ಎನರ್ಜಿ ಆ ಕ್ರಿಸ್ಟಲ್ ಬರ್ಲಿ. ಸೊ ಜನರಲ್ ಆಗು ಯೂಸ್ ಮಾಡ್ತಾರೆ, ಬೇರೆ ಬೇರೆ 7 ಚಕ್ರದ್ ಮಾಡ್ತಾರೆ, ಶ್ರೀ ಚಕ್ರದ್ ಮಾಡ್ತಾರೆ, ಇಲ್ಲ ಪ್ಲೇನ್ ಪ್ಲೇಟ್ಸ್ ಗಳೇ ಬರುತ್ತೆ, ಬೌಲ್ ಅಲ್ಲಿ ಇಡ್ಬೋದು. ಸೊ ಎಲ್ಲೆಲ್ಲಿ ಇಡ್ತಿರೋ ಅದು ನಿಮ್ಗೆ ಒಂದು ಎನರ್ಜೈಸ್ ಆಗಿ ಇರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಇಲ್ಲ ಅಂತಂದ್ರೆ ಕ್ಲೆನ್ಸ್ ಮಾಡ್ಲಿಕ್ಕೆ ಈ ಚಕ್ರ ಅಟ್ಲೀಸ್ಟ್ ಇದನ್ನ ಗ್ಲಾಸ್ ಬೌಲ್ ಅಲ್ಲ, ಇದನ್ನ ಆಕ್ಚುಲಿ ಬೌಲ್ ಅಲ್ಲಿ ಇಡ್ಬೇಕು, ಒಂದು ಬಾಕ್ಸ್ ಅಲ್ಲಿ. ಹೌದು, ಒಂದು ಬಾಕ್ಸ್ ಅಲ್ಲಿ ಇಟ್ಬಿಟ್ಟು ಇದನ್ನ ಈ ತರ ಇಟ್ಟು ಮುಚ್ಚಿಡ್ಬೇಕು. ಸೊ ನೈಟ್ ನೀವು ಯೂಶುವಲಿ ನೈಟ್ ಹಾಕ್ಲಿಕ್ಕೆ ನಾವು ಸಜೆಸ್ಟ್ ಮಾಡಲ್ಲ. ಸೊ ನೈಟ್ ಅಲ್ಲಿ ಇದ್ರ ಮೇಲೆ ಇಟ್ರೆ ಸೊ ಚಾರ್ಜ್ ಆಗಿರುತ್ತೆ, ಬೆಳಗ್ಗೆ ಅಷ್ಟೊತ್ತಿಗೆ ಚಾರ್ಜ್ ಆಗಿರುತ್ತೆ, ಬೆಳಗ್ಗೆ. ಬಟ್ ಇದು ಚಾರ್ಜ್ ಮಾಡೋದು ಕಂಪಲ್ಸರಿ ಅಲ್ವಾ, ಮಾಡ್ಲೇಬೇಕು? ಹೌದು, ಚಾರ್ಜ್ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಅದ್ರಲ್ಲಿ ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ಅಕ್ಕಪಕ್ಕದ ಎಲ್ಲದೂ ಕೂಡ ನೆಗೆಟಿವ್ ಅನ್ನ ರಿಸೀವ್ ಮಾಡ್ತಾ ಇರುತ್ತೆ. ಎವ್ರಿ ಡೇ ಚಾರ್ಜ್ ಮಾಡ್ಬೇಕು ಅಂದ್ರೆ ನೈಟ್ ಹೊತ್ತು ಇತ್ತು ಅಂದ್ರೆ ಸಾಕು. ಅಂಡ್ ಮೋಸ್ಟ್ ಪಾಪ್ಯುಲರ್ ಕ್ರಿಸ್ಟಲ್ ಅಂದ್ರೆ ಪೈರೈಟ್. ಸೊ ಪೈರೈಟ್ ನ ಫುಲ್ ಗೋಲ್ಡ್ ಅಂತ ಹೊಳಿತಾ ಇದೆ. ಹೌದು, ಒಂಥರ ವಜ್ರ ಫೀಲ್. ಸೊ ಇದನ್ನು ಕೂಡ ನಾವು ಮನೆಯಲ್ಲಿ ಟೇಬಲ್ ಮೇಲೆ ಇಡಬಹುದು. ಅಂಡ್ ಪೂಜೆಯಲ್ಲೂ ಕೂಡ ನಾವು ಹೇಳ್ತೀವಿ ಇದು. ಮತ್ತೆ ಇದನ್ನ ಲಕ್ಷ್ಮೀ ಪೂಜೆಯಲ್ಲಿ ಉಪಯೋಗಿಸ್, ಇದು ಚಿಂತಾಮಣಿ ಅಂತ. ಸೊ ಯಾವುದೇ ಚಿಂತೆಗಳು ಇದ್ರೂ ಕೂಡ ಹೋಗುವಂತಹ ಚಿಂತಾಮಣಿ ಅಂತ ಹೇಳ್ಬಿಟ್ಟು, ಸೊ ಅದನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಮೇನ್ ಅಂತ ಅಂದ್ರೆ ಅದಕ್ಕೆ ನೀರ್ ಟಚ್ ಆಗಂಗಿಲ್ಲ, ನೀರ್ ಟಚ್ ಆಗ್ಬಾರ್ದು. ನೀರ್ ಟಚ್ ಆದ್ರೆ ಅದು ರಸ್ಟ್ ಇದಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನೀರ್ ಟಚ್ ಆಗಂಗಿಲ್ಲ ಅದಕ್ಕೆ. ಸೊ ಅದನ್ನ ನೀವು ಬಿಸ್ನೆಸ್ ಏರಿಯಾದಲ್ಲಿ ಅಥವಾ ನೀವು ಏನಾದ್ರು ಶಾಪ್ ಇದೆ ಅಲ್ಲಿ ಕೂಡ ಇಡ್ಬೋದು. ಮೇನ್ ಅಂತಂದ್ರೆ ಅಟ್ರಾಕ್ಷನ್ ಮಾಡುತ್ತೆ, ಕ್ಲೈಂಟ್ಸ್ ಅಟ್ರಾಕ್ಷನ್ ಮಾಡುತ್ತೆ. ಅಂದ್ರೆ ನಿಮ್ಗೆ ಡಿಫ್ರೆಂಟ್ ಆಗಿ ಕ್ಲೈಂಟ್ಸ್ ಗಳನ್ನ ತಗೊಂಡ್ ಬರುವಂತಹ ಒಂದು ಎನರ್ಜಿ ಇದ್ರಲ್ಲಿ ಇದೆ. ಸೊ ನೀವು ಇಂಟೆನ್ಷನಲ್ ಆಗಿ ಇಟ್ಟು, ನಾವ್ ಯಾಕಂದ್ರೆ ಕ್ರಿಸ್ಟಲ್ ಹೀಲರ್ ಆಗಿರೋದ್ರಿಂದ ನಾವು ಅವ್ರದ್ದು ಹೆಸರು ಮೇಲೆ ಅಂಡ್ ಅವ್ರದ್ದು ಬಿಸ್ನೆಸ್ ಏನ್ ಹೆಸರಿದೆ ಅದ್ರ ಮೇಲೆ ನಾವು ಚಾರ್ಜ್ ಮಾಡಿರ್ತೀವಿ. ಸೊ ಚಾರ್ಜಿಂಗ್ ಇಸ್ ಎ ಡಿಫ್ರೆಂಟ್ ಪ್ರೊಸೀಜರ್. ಸೊ ಚಾರ್ಜ್ ಮಾಡಿ ಇಂಟೆನ್ಷನಲ್ ಆಗಿ ಕಳ್ಸಿದ್ರೆ ಜಸ್ಟ್ ಅದನ್ನ ಅವ್ರು ಇಟ್ಕೊಂಡ್ರೆ ಸಾಕು.